ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ಲತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಆಮೇಲೆ ಆಲ್ ಅನ್ನೋ ಆಪ್ಷನ್ಸ್ನ ನೀವು ಕ್ಲಿಕ್ ಮಾಡಿದರೆ ನಾವು ಹಾಕಿರ್ತಕ್ಕಂತಹ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಮೊದಲಿಗೆ ನೀವೇ ನೋಡ್ಬೋದು. ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವಾಗ ಏನಂತೆಲ್ಲ ಒಂದು ಲೈನಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ. ಹಾಗೆ ಆ ಡೋರಿ ರೆಡಿ ಮಾಡಿ ಅದಕ್ಕೆ ಲಟ್ಕನ್ ಕೂಡ ಡಿಸೈನನ್ನು ಮಾಡ್ಲಾಕತ್ತೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಟೈಲರಿಂಗ್ ಒಳಗೆ ಇವತ್ತು ಮೋಟಿವೇಶ್ನಲ್ ವಿಡಿಯೋನ ಶೇರ್ ಮಾಡಬೇಕಂತ ಹೇಳಿ ಅಂದ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಜೊತೆಗೆ ನಿಮ್ಗೆ ಒಂದಿಷ್ಟು ಟಿಪ್ಸ್ನ ನಾನು ಕೊಡ್ಲಾಕತ್ತೀನಿ. ಹಾಗೆ ತುಂಬ ಜನ ಎಲ್ಲ ಹೇಳಾಕತ್ತಿರ್ತಾರೆ ಮನೆ ಕೆಲಸ ಜೊತೆಗೆ ನಮ್ಮ ಬ್ಲೌಸ್ ನಮ್ಗೆ ಸ್ಟಿಚಿಂಗ್ ಮಾಡೋದಾಗಂಗಿಲ್ಲ, ಇನ್ನು ಕಸ್ಟಮರ್ ಬ್ಲೌಸನ್ನು ಯಾವಾಗ ನಾವು ಸ್ಟಿಚ್ ಮಾಡೋದು ಅಂತ ಅಂತಿರ್ತಾರೆ. ಹೀಗಾಗಿ ನಾವೇನೈತಲ್ಲ ಒಂದು ಸಿಕ್ಕಂಥ ಟೈಮ್ ಒಳಗೆ ನಾವು ಆ ಬ್ಲೌಸ್ ಕಟ್ಟಿಂಗ್ ಆಗಿರಲಿ ಟೈಲರಿಂಗನ್ನು ನೀಟಾಗಿ ಕಲ್ತ್ಕೊಂಡ್ವಿ ಅಂತಂದ್ರೆ ಯಾವುದೇ ಒಂದು ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ನಮ್ಗೆ ಕೊಟ್ಟರು ಕೂಡ ಹೊಲಿತೀವಿ ಅನ್ನೋ ನಮ್ಗೆ ಕಾನ್ಫಿಡೆಂಟ್ ಇರ್ತೀವಿ ಅಂತಂದ್ರೆ ನಾವು ಆರಾಮಾಗಿ ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ಬೋದು. ಹಳ್ಳಿ ಒಳಗೆ ಅಂತ ಮನೆಯೊಳಗೆ ಹೌಸ್ ವೈಫ್ ಇದ್ದರು ಅಂತಂದ್ರೆ ಮನೆ ಕೆಲಸ ಮಾಡಿಕೊಂಡು ಏನೋ ದಿನಕ್ಕೆ ಒಂದು ಬ್ಲೌಸ್ನಾದರೂ ನಾವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಬೋದು. ಅದು ಡಿಸೈನ್ ಬ್ಲೌಸ್ ಆಗಿರಲಿ ನಾರ್ಮಲ್ ಬ್ಲೌಸ್ ಆಗಿರಲಿ, ಅಂದರೆ ಕಡಿಮೆ ಅಂದ್ರೂ ಒಂದು ಬ್ಲೌಸ್ ಅಂತೂ ನಾವು ಕಂಟಿನ್ಯೂಸ್ ಆಗಿ ನಾವು ಸ್ಟಿಚ್ ಮಾಡಿರ್ತೀವಿ. ಎಕ್ಸಾಂಪಲ್ ಆಗಿ ನಾನೇ ಹೇಳ್ಬೇಕಂತಂದರೆ ಇವಾಗ ಆ ಬ್ಲೌಸನ್ನು ಇವಾಗ ಒಂದು ತಿಂಗಳ ಹಿಂದ್ಗಡೆ ಏನೈತಲ್ಲ ನಾನು ಕಂಟಿನ್ಯೂಸ್ ಆಗಿ ಸ್ಟಿಚಿಂಗ್ ಮಾಡಲಿಲ್ಲ, ಏನೋ ವಾರದಲ್ಲಿ 1-2 ಈ ರೀತಿಯಾಗಿ ಅದು ಪ್ಲೇನ್ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತಿದ್ನಿ. ಯಾಕಂತಂದ್ರೆ ಆವಾಗ ಒಂದು ಸ್ವಲ್ಪ ಬಟ್ಟೆ ಕಡಿಮೆ ಕೂಡ ಇದ್ವು. ನೆಕ್ಸ್ಟ್ ಹೊಲದೊಳಗಿನ ಕೆಲಸ ಆದ ನಂತರ ಆಮೇಲೆ ಸ್ಟಿಚ್ ಮಾಡಿದ್ರೆ ಬಂದಿತ್ತು ಅಂಥೇಳಿ ಹೀಗಾಗಿ ಜಾಸ್ತಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹೋಗಿರಲಿಲ್ಲ. ಹೀಗಾಗಿ ಇವಾಗಿನ ಟೈಮ್ ಒಳಗೆ ಏನೈತಲ್ಲ ಎಲ್ಲರೂ ಒಂದೇ ಸರ್ತಿ ತಂದು ಹಾಕೋದ್ರಿಂದ ಯಾರ್ದು ಹೊಲಿಬೇಕು ಯಾರ್ದು ಬಿಡಬೇಕು ಈ ರೀತಿಯಾಗಿ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗ್ತೈತಿ. ಆ ಟೈಮ್ ಒಳಗೆ ನಾನು ಸ್ಟಿಚಿಂಗ್ ಮಾಡಿದ್ನಿ ಅಂತಂದರೆ ಇವಾಗ ನಮ್ಗೆ ಸ್ವಲ್ಪ ಸ್ಟಿಚಿಂಗ್ ಮಾಡ್ಲಿಕ್ಕೆ ಫ್ರೀ ಇರ್ತಿತ್ತು, ಮತ್ತು ಅದ್ರ ಜೊತೆಗೆ ಒಂದೊಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ಲಿಕ್ಕಾಗ್ತಿತ್ತು. ಯಾಕಂತಂದ್ರೆ ಒಂದು ವಿಡಿಯೋನ ನಾವು ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಶೂಟ್ ಮಾಡಿದ್ವಿ ಅಂತಂದರೆ ಅದನ್ನ ಎಡಿಟಿಂಗ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಟ್ಟು ಅದಕ್ಕೆ ಅಪ್ಲೋಡ್ ಮಾಡಬೇಕು ಅಂತಂದ್ರೆ 1-2 ಗಂಟೆ ನಮ್ಗೆ ಟೈಮಿಂಗ್ ಬೇಕಾಗ್ತೈತಿ. ಹೀಗಾಗಿ ಆದಷ್ಟು ನಾವು ಇವಾಗ ಬ್ಲೌಸ್ ಒಳಗೆ ನಾವು ಒಂದು ಪರ್ಫೆಕ್ಟ್ ಟೈಲರ್ ಆಗಬೇಕು ಅಂತಂದರೆ ನಾವು ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಬೇಕು. ಯಾವುದೇ ಒಂದು ಟ್ರೆಂಡಿಂಗ್ನಲ್ಲಿ ಬಂದಿರತಕ್ಕಂಥ ಯಾವುದೇ ಡಿಸೈನ್ ಏನೈತಲ್ಲ ನಾವು ಮೊದಲಿಗೆ ಟ್ರೈ ಮಾಡಿಬಿಟ್ಟು ಆಮೇಲೆ ಕಸ್ಟಮರ್ಸ್ ಬ್ಲೌಸ್ನ ನಾವು ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಹೊಸದಾಗಿ ನಾವೆಲ್ಲ ರೀತಿ ಸ್ಟಿಚಿಂಗ್ ಮಾಡ್ಲಕತ್ವಿ ಅಂತಂದ್ರೆ ಎಲ್ಲರೂ ಕೂಡ ಆದಷ್ಟು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಸ್ತಿರ್ತಾರೆ. ಹಾಗೆ ನಾನು ಎಂಬ್ರಾಯ್ಡರಿ ಆಗಿರ್ಬೋದು ಆರಿ ವರ್ಕ್ ಆಗಿರ್ಬೋದು ಇದ್ರ ಜೊತೆಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಕೂಡ ಅರ್ನಿಂಗ್ ಆಗ್ಬೋದು, ನಮ್ಮ ಮನೆ ಬ್ಲೌಸಸ್ ಆಗಿರ್ಬೋದು ಎಲ್ಲ ಕೂಡ ಉಳಿತಾಯ ಆಗ್ತೈತಿ ಅಂತ ಹೇಳ್ಬೋದು. ಮೊದಲಿಗೆ ಏನೈತಲ್ಲ ಆವಾಗ ಆರಿ ವರ್ಕ್ ಅಷ್ಟೇ ನನ್ನ ಬ್ಲೌಸ್ನ ಮಾಡಿಸ್ತಿದ್ನಿ, ಮತ್ತು ಎಂಬ್ರಾಯ್ಡ್ರಿ ಏನೈತಲ್ಲ ಹೊರಗಡೆ ಕೊಡಬೇಕಾಗಿದ್ದು. ಹೀಗಾಗಿ ಅದನ್ನು ಕೂಡ ನಾನೇ ಮಾಡ್ಲಾಕತ್ತೇನೆ. ಹಾಗೆ ಕಸ್ಟಮರ್ ಕೂಡ ತುಂಬ ಇಷ್ಟಪಟ್ಟ ಮತ್ತು ಸಿಂಪಲ್ ಡಿಸೈನ್ ಇದ್ವು ಅಂತಂದರೆ ಸ್ಟಿಚಿಂಗ್ ಮಾಡಿಸ್ಲಿಕ್ಕೆ ಮಾಡಿಕೊಡ್ರಿ ಅಂತ ಹೇಳತ್ತಾರೆ. ಹೀಗಾಗಿ ನೀಟಾಗಿ ಒಂದು ಸ್ವಲ್ಪ ಪರ್ಫೆಕ್ಟ್ ಆದ ನಂತರ ನಾನು ಕಸ್ಟಮರ್ಸ್ ಬ್ಲೌಸ್ ಕೂಡ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇದು ಎಲ್ಲ ಸಾಧ್ಯ ಆಗಿರೋದು ಟೈಲರಿಂಗನ್ನು ಅಂತ ಹೇಳ್ಬೋದು. ಯಾಕಂತಂದ್ರೆ ಮೊದಲಿಗೆ ನಾನು ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಏನು ಸ್ಟಾರ್ಟ್ ಮಾಡಿದ್ದೀನಲ್ಲ ಇದೇ ಮೂಲ ಕಾರಣ. ಮತ್ತು ಕಲಿತೀವಿ ನಾವು ಕಲಿತ ಬೇರೆಯವ್ರಿಗೆ ಸ್ಟಿಚಿಂಗ್ ಮಾಡಿಕೊಡ್ತೀವಿ ಅಂಥೇಳಿ ಕಾನ್ಫಿಡೆಂಟ್ ಇರಬೇಕು. ಹಾಗೆ ಏನೈತಲ್ಲ ನಾವು ಪ್ರತಿಯೊಬ್ಬರು ಸ್ಟಾರ್ಟಿಂಗಲ್ಲಿ ಟೈಲರಿಂಗ್ ಮಾಡ್ತಿರ್ತಾರಲ್ಲ ಫಸ್ಟ್ ಟೈಮ್ ನಾವು ಕಸ್ಟಮರ್ ಬ್ಲೌಸ್ನ ಸ್ಟಿಚಿಂಗ್ ಮಾಡುವಾಗ ತುಂಬ ಕನ್ಫ್ಯೂಷನ್ ಇದ್ದೇ ಇರ್ತೈತಿ. ಯಾಕಂತಂದ್ರೆ ಒಂದು ಬ್ಲೌಸನ್ನು ನಾವು ಕರೆಕ್ಟಾಗಿ ಕಟ್ಟಿಂಗು ಸ್ಟಿಚಿಂಗ್ ಬಂದರೂ ಕೂಡ ಹೆಂಗೆ ಆಗ್ತೈತಿ ಏನು, ಮತ್ತು ಫಸ್ಟ್ ಟೈಮ್ ಕಸ್ಟಮರ್ ಹೆಂಗೆ ಕೂರ್ತೈತಿ ಫಿಟ್ಟಿಂಗ್ ಯಾವ ರೀತಿಯಾಗಿ ಬರ್ತೈತಿ ಏನೋ ಅಂಥೇಳಿ ಕನ್ಫ್ಯೂಷನ್ ಇರ್ತೈತಿ. ಹೀಗಾಗಿ ಕ್ರಮೇಣವಾಗಿ ನಾವು ಒಂದಿಷ್ಟನ್ನ ಸ್ಟಿಚಿಂಗ್ ಮಾಡಿದ್ವಿ ಅಂತಂದರೆ ಯಾವುದೇ ಪ್ರಾಬ್ಲಮ್ ಇರಲಾರ್ದೆ ನಾವು ಧೈರ್ಯವಾಗಿ ಏನೈತಲ್ಲ ನಾವು ಸ್ಟಿಚಿಂಗ್ ಮಾಡಿ ಅರ್ನಿಂಗ್ ಕೂಡ ಮಾಡ್ಬೋದು. ಇವಾಗ ನನಗೆ ಎಕ್ಸಾಂಪಲ್ ಆಗಿ ಒಂದಿಷ್ಟು ಜನ ಹೇಳಿರೋ ಮಾತಂತಂದರೆ ಇವಾಗ ನೀವೇನೋ ಟೈಲರಿಂಗ್ ಮಾಡ್ತೀರಿ, ಒಂದು ಬ್ಲೌಸ್ ಕಟಿಂಗ್ ಮಾಡಿರಿ ಸ್ಟಿಚಿಂಗ್ ಮಾಡಿರಿ ಅಂತಂದ್ರೆ 100 ರೂಪೀಸು 200 ರೂಪೀಸು ಈ ರೀತಿಯಾಗಿ ಅರ್ನಿಂಗ್ ಮಾಡ್ಬೋದು. ಅದೇನು ಮಹಾ ಕೆಲಸ ಅಂತ ಅಂದವರು ಉಂಟು. ಯಾಕಂತಂದ್ರೆ ಇವಾಗ ಒಂದು ಬ್ಲೌಸ್ನ ನಾವು ಏನೋ ಸ್ವಲ್ಪ 1-2 ನಿಮಿಷ ಕಟಿಂಗ್ ಮಾಡಿ ಒಂದು
10 ಮಿನಿಟ್ ಒಳಗೆ ಬ್ಲೌಸ್ನ ಸ್ಟಿಚಿಂಗ್ ಮಾಡಿ ಕೊಡ್ತೀವಿ ಅಂತಂದರೆ ಆಗಂಗಿಲ್ಲ. ಅದಕ್ಕೂ ಕೂಡ ನಾವು ಟೈಮಿಂಗ್ ಕೊಡಬೇಕು. ಕಟ್ಟಿಂಗ್ ಆಗಿರ್ಬೋದು ಮತ್ತು ಸ್ಟಿಚಿಂಗ್ ಆಗಿರ್ಬೋದು, ಅದಕ್ಕೆ ಹುಕ್ಸ್ ಅಟ್ಯಾಚ್ ಮಾಡೋದಾಗಿರ್ಬೋದು, ಕೈವಲ್ಗೆ ಆಗಿರ್ಬೋದು, ಎಲ್ಲ ನಾವು ಟೈಮಿಂಗ್ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತಂದರೆ ಇದು ಕೂಡ ಕಷ್ಟನೇ ಇರ್ತೈತಿ. ಅದು ಅಲ್ಲದೆ ಏನೈತಲ್ಲ, ನಾವು ಹೆಂಗಂದ್ರೆ ಹೆಂಗೆ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡೋದು ಹಾಗಲ್ಲ. ಎಲ್ಲೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಕಸ್ಟಮರ್ ಬಂದು ನಮ್ಗೆ ಬ್ಲೌಸು ವಾಪಸ್ ತಂದು ಕೊಟ್ಟು ಹೋಗ್ತಾರೆ. ಹೀಗಾಗಿ ನಾವು ಕರೆಕ್ಟಾಗಿ ಫಿಟ್ಟಿಂಗ್ ಬರೋ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಬೇಕಂತಂದ್ರೆ ಅದಕ್ಕೂ ಕೂಡ ಟೈಮಿಂಗ್ ಇರ್ತೈತಿ. ಮತ್ತು ನಾವು ಕಷ್ಟಪಡಲೇಬೇಕು. ಮತ್ತು ಯಾವುದೇ ಒಂದು ಡಿಸೈನ್ ನಮ್ಗೆ ಅವರು ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ರು ಅಂತಂದ್ರೆ ಅದೇ ರೀತಿಯಾಗಿ ನಾವು ಹೊಲಿತೀವಿ ಅನ್ನೋ ಕಾನ್ಫಿಡೆಂಟ್ ಬಂದಿದೆ ಅಂತಂದ್ರೆ ಅದಕ್ಕೆ ನಾವು ಹಿಂದೆ ಸತತವಾಗಿ ಪಟ್ಟಂಥ ಪರಿಶ್ರಮ ಇದಕ್ಕೆ ಕಾರಣ ಅಂತ ಹೇಳ್ಬೋದು. ಇವಾಗ ಅರ್ನಿಂಗ್ ಮಾಡಿ ಅವರು ಎಷ್ಟೊಂದು ದುಡ್ಡು ಅರ್ನಿಂಗ್ ಮಾಡ್ಲಾತಾರಲ್ಲ ಅಂಥೇಳಿ ಒಂದಿಷ್ಟು ಜನ ಅನ್ಬೋದು. ಯಾಕಂತಂದರೆ ಇವಾಗ ಮೊದಲಿಗೆ ಸ್ಟಾರ್ಟಿಂಗ್ ಒಳಗೆ ನಾನು ಡಿಸೈನ್ ಬ್ಲೌಸ್ ಆಗಿರ್ಬೋದು 50 ರೂಪಾಯಿಗೂ 100 ರುಪೀಸ್ ಈ ರೀತಿಯಾಗಿ ನಾನು 150 ಈ ರೀತಿಯಾಗಿ ಅಮೌಂಟ್ನ ತೊಗೊಳ್ತಿದ್ನಿ. ಇವಾಗ ಜಾಸ್ತಿ ಮಾಡೀನಿ. ಯಾಕಂತಂದರೆ ಇವಾಗೆಲ್ಲ ಕೂಡ ಬೆಲೆ ಕೂಡ ಜಾಸ್ತಿ ಐತಿ. ಯಾವುದಾದ್ರೂ ವಸ್ತು ತರಬೇಕಂತಂದ್ರೆ ಅದು ಕೂಡ ಜಾಸ್ತಿ ಐತಿ. ಹೀಗಾಗಿ ಇವಾಗ ಏನೈತಲ್ಲ, ಯಾವುದೇ ಒಂದು ಡಿಸೈನ್ ಕೊಟ್ಟರು, ಯಾವುದೇ ಮೆಜರ್ಮೆಂಟ್ ಇರ್ತಕ್ಕಂಥ ಬ್ಲೌಸ್ ಕೊಟ್ಟರು ನಾನು ಸ್ಟಿಚಿಂಗ್ ಮಾಡಿಕೊಡ್ತೀನಿ ಅಂತಂದರೆ ಇದಕ್ಕೆ ನಾನು ಪಟ್ಟಿರ್ತಕ್ಕಂಥ ಸತತ ಪ್ರಯತ್ನನೇ ಕಾರಣ ಅಂತ ಹೇಳ್ಬೋದು. ಯಾಕಂತಂದರೆ ಯಾವುದೇ ಒಂದು ಬ್ಲೌಸು ಫಿಟ್ಟಿಂಗ್ ಕರೆಕ್ಟಾಗಿ ಬರಲಿಲ್ಲ ಅಂತಂದ್ರೆ ಒಬ್ಬೊಬ್ರು ಅಂತಿರ್ತಾರೆ, ನಾವು ಎಷ್ಟೇ ಟ್ರೈ ಮಾಡಿದ್ವಿ ಸ್ಟಿಚಿಂಗ್ ಮಾಡಿ ಸರಿಯಾಗಿ ಬರಲಿಲ್ಲ, ಬಿಟ್ಬಿಟ್ಟಿವಿ, ನಾವು ಹೊಲಿಯೋದ ಬಿಟ್ಟಿವಿ ಅಂತ ಹೇಳ್ತಾರೆ. ಎಷ್ಟೊಂದು ಜನ ಹೊಸ ಮಷಿನ್ ತಂದು ಮನೆಯಾಗಿಟ್ಟರು ಕೂಡ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಹೀಗಾಗಿ ನಾವು ಇದ್ರೊಳಗೆ ಏನೈತಲ್ಲ ಕಷ್ಟಪಡಲೇಬೇಕು. 1, 2, 10, 12 ಈ ರೀತಿಯಾಗಿ ನಾವು ಸ್ಟಾರ್ಟಿಂಗ್ ಒಳಗೆ ನಾವು ಮನೆ ಮೆಂಬರ್ಸ್ ಬ್ಲೌಸಸ್ನ ಸ್ಟಿಚಿಂಗ್ ಮಾಡಿ ಕಲಿತಾ ಹೋದ್ವಿ ಅಂತಂದರೆ ಸಡನ್ನಾಗಿ 1 ದಿನಕ್ಕೆ 2 ದಿನಕ್ಕೆ ಈ ಸ್ಟಿಚಿಂಗ್ ಮಾಡ್ತೀನಿ ಅಂತಂದ್ರೆ ಕೈ ಕೂರಂಗಿಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಅನ್ನೋದು ಬೇಕು. ಇದಾದ ನಂತರ ಇವಾಗ ಏನೈತಲ್ಲ ಇದ್ರ ಜೊತೆ ವರ್ಕ್ ಕೂಡ ಸ್ಟಾರ್ಟ್ ಮಾಡೀನಿ. ಹಾಗೆ ನಮ್ಮ ಬ್ಲೌಸ್ ಕೂಡ ಸ್ಟಿಚಿಂಗು ವರ್ಕ್ ಆಗಿರ್ಬೋದು ಅದು ಕೂಡ ಸೇವ್ ಆಯಿತು. ನಾನು ಆಲ್ರೆಡಿ ಒಂದು ಆರಿ ವರ್ಕ್ ಬ್ಲೌಸ್ 2 ಡಿಸೈನನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಒಂದು ಗ್ರೀನ್ ಕಲರ್ ಇರ್ತಕ್ಕಂಥ ಒಂದು ಬ್ಲೌಸ್ ಡಿಸೈನು, ಆಮೇಲೆ ರೆಡ್ ಕಲರ್ ಇರ್ತಕ್ಕಂಥ ಒಂದು ಬ್ಲೌಸು, ಎರಡೂ ಕೂಡ ಒಂದು ಸಿಂಪಲ್ ಆರಿ ವರ್ಕ್ ಇರ್ತಕ್ಕಂಥದ್ದು, ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಇರ್ತಕ್ಕಂತಹ ಒಂದು ಬ್ಲೌಸ್ ಡಿಸೈನ್ ಸ್ಲೀವ್ ಆಗಿರ್ಬೋದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದಕ್ಕೆ ಇಲ್ಲ ಅಂತಂದ್ರೂ ನಾನು ಆರಿ ವರ್ಕ್ ಮಾಡೋರನ್ನ ರೇಟ್ ಕೇಳಿದ್ವಿ. ಆ ಬ್ಲೌಸ್ಗೆ ಇಲ್ಲ ಅಂತಂದರೆ 2,000 ರಿಂದ 3,000 ನಾವು ಅಮೌಂಟ್ ತೊಗೊಳ್ತೀವಿ ಅಂತ ಹೇಳಿದರು. ನಾನು ಅಂದ್ಕೊಂಡೆ ಬಟ್ ನಮ್ಗೆ ಹೊರಗಡೆ ಅಷ್ಟೊಂದು ದುಡ್ಡು ಕೊಟ್ಟು ನಮ್ಗೆ ವರ್ಕ್ ಮಾಡಿಸ್ಲಿಕ್ಕಾಗಂಗಿಲ್ಲ. ಏನು ಹೊರಗಡೆ ಕಸ್ಟಮರ್ ಅಷ್ಟು ದುಡ್ಡು ಕೊಟ್ಟು ಮಾಡಿಸ್ಲಿಲ್ಲ ಅಂತಂದ್ರೆ ನಮ್ಮ ಬ್ಲೌಸ್ ನಾವೇ ವರ್ಕ್ ಮಾಡ್ಕೊಳ್ಳೋಕೆ ಕೂಡ ಹೆಲ್ಪ್ ಆಯ್ತಲ್ಲ ಅಂಥೇಳಿ ಅದು ಕೂಡ ಖುಷಿ ಆಯಿತು. ಇವಾಗ ನಾನು ಎಂಬ್ರಾಯ್ಡ್ರಿ ಅಂತಂದರೆ ಇವಾಗ 400 ರುಪೀಸಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ಟೋನ್ ಚೈನ್, ಬಾಲ್ ಚೈನ್ ಹಚ್ಚಿದರೆ ಮತ್ತು ಸ್ಟೋನ್ ಅಟ್ಯಾಚ್ ಮಾಡಿದ್ರೆ ಈ ರೀತಿಯಾಗಿ ಆ ಬೇಸ್ ಮೇಲೆ ಯಾವ ರೀತಿಯಾಗಿ ವರ್ಕ್ ಮಾಡ್ತೀವಲ್ಲ ಆ ಬೇಸ್ ಮೇಲೆ ನಾನು ಅಮೌಂಟ್ನ ಫಿಕ್ಸ್ ಮಾಡ್ತೀನಿ. ಹಾಗೆ ನೋಡ್ತಾ ಇದ್ರಲ್ಲ ಇವಾಗ ಲೈನಿಂಗ್ ಬ್ಲೌಸ್ ಕೂಡ ಹಾಗೆ ಮಾತಾಡ್ತಾ ಸ್ಟಿಚಿಂಗ್ ಮಾಡ್ಲಕತ್ತಾನೆ. ನೀವು ಕಂಪಲ್ಸರಿಯಾಗಿ ನೀವು ಟೈಮ್ ಸೇವಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ, ಟೈಲರಿಂಗ್ ಒಳಗೆ ಟೈಮ್ ಸೇವಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಹೀಗಾಗಿ ಅದನ್ನ ನಾವು ಮ್ಯಾನೇಜ್ ಮಾಡಿಕೊಂಡು ಕರೆಕ್ಟಾಗಿ ನಾವು ಇವತ್ತಿನ ಬ್ಲೌಸ್ ಇಷ್ಟು ಸ್ಟಿಚಿಂಗ್ ಮಾಡ್ತೀವಿ ಅಂತಂದರೆ ಸ್ಟಿಚಿಂಗ್ ಮಾಡಿಬಿಟ್ವಿ ಅಂತಂದರೆ ಮಾರನೇ ದಿನ ನಮಗೆ ಆಟೋಮೆಟಿಕ್ಲಿ ನಮ್ಗೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಕಟಿಂಗ್ ಒಳಗೆ ಯಾವುದೇ ಕನ್ಫ್ಯೂಷನ್ ಇರಲಿಲ್ಲ ಅಂತಂದರೆ ನಾವು ಪಟಾಪಟ ಅಂಥೇಳಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ಬೋದು. ನೀವು ಆರಾಮಾಗಿ 5 ರಿಂದ 6 ಬ್ಲೌಸ್ ಕೂಡ ನೀವು ಒಂದು ದಿನದೊಳಗೆ ಆರಾಮಾಗಿ ಲೈನಿಂಗ್ ಬ್ಲೌಸ್ ಆದರೂ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ಹಾಗೆ ಡಿಸೈನ್ ಬ್ಲೌಸ್ ಆದ್ರೂ ನೀವು 2 ರಿಂದ 3 ಬ್ಲೌಸ್ ಅಂತೂ ಆರಾಮಾಗಿ ನೀವು ಡಿಸೈನ್ ಬ್ಲೌಸ್ ಕೂಡ ನೀವು ಸ್ಟಿಚಿಂಗ್ ಮಾಡ್ಬೋದು. ಯಾಕಂತಂದ್ರೆ ಮನೆಯೊಳಗೆ ಹಳ್ಳಿ ಒಳಗಂತಂದ್ರೆ ಸ್ವಲ್ಪ ಮನೆ ಕೆಲಸನೂ ಇರ್ತಾವೆ. ನೀವು ಮಾರ್ನಿಂಗ್ ಟೈಮಲ್ಲಿ ಬೇಗ ಎದ್ದು ಮನೆ ಕೆಲಸ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಮಾಡಿ ಕಮ್ಮಿ ಅಂತಂದ್ರೂ ಒಂದು 10-11 ಗಂಟೆ ಲಾಸ್ಟ್ ಅಂದ್ರೂ ನೀವು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ ಅಂತಂದರೆ ನೀವು ಸಂಜೆವರೆಗೂ ಎಷ್ಟೊಂದು ಬ್ಲೌಸ್ನ ನೀವು ಸ್ಟಿಚಿಂಗ್ ಮಾಡ್ಬೋದು. ಹಾಗೆ ಒಂದು ದಿನ ನೀವು ಬ್ಲೌಸ್ನ ಕಟಿಂಗ್ ಮಾಡಿಡ್ರಿ, ಒಂದು ದಿನ ಹುಕ್ಸ್ ಅಟ್ಯಾಚ್ ಮಾಡೋದು, ಕೈವಲ್ಗೆ ಹಾಕೋದು ಮಾಡಿರಿ. ಒಂದು ದಿನ ಏನೈತಲ್ಲ ಕಟಿಂಗ್ ಮಾಡಿ ನಾಳೆ ಒಂದು ಕಟಿಂಗ್ ಇವತ್ತೇನೈತಲ್ಲ ನಾಳೆ ಹೊಲ್ತಕ್ಕಂಥ ಬ್ಲೌಸಸ್ಗಳನ್ನ ನೀವು ಆಲ್ರೆಡಿ ಒಂದು ದಿನ ಸಂಜೆ ಟೈಮ್ ಒಳಗೂ ಏನೈತಲ್ಲ ಬ್ಲೌಸ್ನ ಕಟಿಂಗ್ ಮಾಡಿಟ್ರಿ ಅಂತಂದ್ರೆ ಮಾರ್ನಿಂಗ್ ಟೈಮಲ್ಲಿ ಅಂತ ಯಾವ ಸಾರಿ ಏನು ತೊಗೊಂಡಿರ್ತೀವಲ್ವ ನಾವು ಪಿಕೋ ಫಾಲ್ ಅದನ್ನು ಕೂಡ ಕಂಪ್ಲೀಟಾಗಿ ಮಾಡಿಟ್ಟು
ನಂತರ ಬ್ಲೌಸ್ ಏನು ಕಟಿಂಗ್ ಮಾಡಿರ್ತೀವಲ್ವ ಆ ಒಂದು ಬ್ಲೌಸ್ ಒಳಗೆ ಅಂತ ಅದೇ ರೀತಿಯಾಗಿ ಥ್ರೆಡ್ ಕೂಡ ನಾವು ಸೇರಿಸಿಟ್ಟು ಎಲ್ಲ ರೆಡಿ ಮಾಡಿಟ್ವಿ ಅಂತಂದ್ರೆ ಮಾರನೇ ದಿನ ನಾವು ಸ್ಟಿಚಿಂಗ್ ಮಾಡುವಾಗ ಅವಸರದೊಳಗೆ ನಾವು ಬೇಗನೆ ಎಲ್ಲ ಬ್ಲೌಸನ್ನು ನಾವು ಜಾಸ್ತಿ ಕಡಿಮೆ ಸಮಯದೊಳಗೆ ಜಾಸ್ತಿ ಬ್ಲೌಸಸ್ನ ನಾವು ಸ್ಟಿಚಿಂಗ್ ಮಾಡ್ಬೋದು. ಆಮೇಲೆ ಟೆನ್ಷನ್ ಅನ್ನೋದು ಇರಬಾರ್ದು ಅಂತ ಹೇಳಿ ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳ್ತೀನಿ. ಯಾಕಂತಂದ್ರೆ ಹೊಲಿಯೋಕೆ ನಮ್ಗೆ ಇನ್ನು ಬೇಸರ ಅಂಥೇಳಿ ಅನ್ನಿಸ್ಬಾರ್ದು. ಯಾಕಂತಂದ್ರೆ ಇವಾಗ ನಾನೇ ಎಕ್ಸಾಂಪಲ್ಲಾಗಿ ಮೊದಲಿಗೆ ಹೇಳಿದ್ನಲ್ಲ, ಪೆಂಡಿಂಗ್ ಇಟ್ಕೊಂಡು ಕೂತ್ವಿ ಅಂತಂದ್ರೆ ಎಲ್ಲ ಕಸ್ಟಮರ್ ಒಮ್ಮೆನೇ ನಮ್ಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿಕೊಡ್ರಿ ಅನ್ಲಾಕತ್ತಾರೆ. ಹೀಗಾಗಿ ಆದಷ್ಟು ಒಬ್ಬೊಬ್ಬರು ಕಸ್ಟಮರ್ನು ಆದಷ್ಟು ನಾವು ಹೊಲ್ದಲ್ಲಿ ಕೊಟ್ವಿ ಅಂತಂದ್ರೆ ನಮ್ಗೆ ಮತ್ತು ನೀವು ಕಸ್ಟಮರ್ ಏನು ಬರ್ತಾರಲ್ಲ ನಾವು ಆರಾಮಾಗಿ ನಾವು ಸ್ಟಿಚಿಂಗ್ ಮಾಡಿ ಕೊಡ್ಬೋದು. ಹೀಗಾಗಿ ಆದಷ್ಟು ಕರೆಕ್ಟ್ ಟೈಮಿಂಗು ಮತ್ತು ಫಿಟ್ಟಿಂಗು ಕರೆಕ್ಟಾಗಿತ್ತು ಅಂತಂದರೆ ನಾವು ಅಮೌಂಟ್ ಬ್ಲೌಸಿಗೆ ತಕ್ಕಂಗೆ ಹೇಳಿದ್ವಿ ಅಂತಂದ್ರೆ ಕೊಟ್ಟು ಸ್ಟಿಚಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾನು ಪ್ರತಿಯೊಂದು ವಿಡಿಯೋ ಒಳಗೆ ಹೇಳೋ ಹಾಗೆ ಏನೈತಲ್ಲ, ನಾನು ಬ್ಲೌಸನ್ನು ನಾನು ವರ್ಕ್ ಮಾಡಿರ್ತೀನಿ. ಅದಕ್ಕೆ ಏನೇನು ಮಟೀರಿಯಲ್ಸ್ನ ಯೂಸ್ ಮಾಡಿರ್ತೀನಲ್ಲ ಅದನ್ನೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಆಮೇಲೆ ಅದನ್ನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮಿಂಗ್ ಎಷ್ಟು ತೊಗೊಳತ್ತಲ್ಲ ಅದನ್ನೂ ಕೂಡ ಕ್ಯಾಲ್ಕುಲೇಷನ್ ಮಾಡಿ ನಾವೊಂದು ಬ್ಲೌಸನ್ನು ರೇಟನ್ನು ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡಿದ ನಂತರ ಮತ್ತು ನಾವು ಇನ್ನೊಂದು ವಿಷಯ ಏನಂತಂದರೆ, ನಾವು ಕಸ್ಟಮರ್ಗೆ ಸ್ಟಿಚಿಂಗ್ ಮಾಡೋಕ್ಕಿಂತ ಮುಂಚೆನೇ ಈ ಬ್ಲೌಸ್ಗೆ ಇಷ್ಟು ರೇಟ್ ಅಮೌಂಟ್ ಆಗುತ್ತೆ ಅಂಥೇಳಿ ಅವ್ರಿಗೆ ಹೇಳಿಬಿಟ್ಟೆ ನೀವು ಸ್ಟಿಚಿಂಗ್ ಮಾಡಿಕೊಡ್ರಿ. ಯಾಕಂತಂದ್ರೆ ಆಮೇಲೆ ಅಷ್ಟ್ಯಾಕೆ ಅನ್ನೋ ಪ್ರಾಬ್ಲಮ್ ಕೂಡ ಬರ್ತೈತಿ. ಇದು ಇವತ್ತಿನ ನನ್ನ ಇಷ್ಟ ಅನಿಸಿಕೆ ಒಂದು ಟೈಲರಿಂಗ್ ಒಳಗಂತ ಹೇಳ್ಬೋದು. ಈ ವಿಡಿಯೋ ಇಷ್ಟ ಆಯ್ತಾ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಹಾಗೆ ಅದರ ತನಕ ಶೇರ್ ಮಾಡಿರಿ. ಈ ರೀತಿಯಾಗಿ ಟಿಪ್ಸ್ ಫಾಲೋ ಮಾಡಿರಿ ಅಂತಂದರೆ ನೀವು ಆರಾಮಾಗಿ ದಿನದೊಳಗೆ 5ರಿಂದ 6 ಬ್ಲೌಸ್ ಅಂತೂ ಕರೆಕ್ಟಾಗಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಮೇನ್ ಏನೈತೆಲ್ಲ ನೀವು ಟೈಮ್ಗೆ ಇಂಪಾರ್ಟೆಂಟ್ ಕೊಟ್ಟು ಇವತ್ತಿನ ಕೆಲಸ ಇವತ್ತನ್ನ ಮಾಡಿರಿ ಅಂತಂದರೆ ಟೈಲರಿಂಗ್ ಒಳಗೆ ನೀವು ಸಕ್ಸಸ್ ಆಗ್ಬೋದು. ಯಾರೆಲ್ಲ ಟೈಲರಿಂಗ್ನ ಸ್ಟಾರ್ಟ್ ಮಾಡ್ಬೇಕನ್ಲಾಕತ್ತೀರಿಲ್ಲ ಆರಾಮಾಗಿ ನೀವು ಸ್ಟಾರ್ಟ್ ಮಾಡಬಹುದು. ಕಷ್ಟಪಟ್ರಿ ಅಂತಂದ್ರೆ ನಿಮ್ಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಯಾರೆಲ್ಲ ನೋಡ್ಲಾದ್ರೆ ಎಲ್ಲರೂ ಕೂಡ ಧನ್ಯವಾದಗಳು.